ಸಮುದ್ರ ಹಾಲಿನ ಬೋರ್ಡ್ ಹೊಡೆತಿರುವ ಹೊಡೆತಕ್ಕೆ ಹೆರದ್ರೆ ಈ ವಿಶ್ವವಿಜೇತ ವೀರಧನಿಗೆ ಅಂದು ಕೇವಲ ಒಂದು ಹೆಣ್ಣಿನಿಂದ ಅವಮಾನ. ಇದು ನನ್ನ ಜೀವನದಲ್ಲಿ ಮೊದಲನೇ ಸೋಲು. ಅಂತೆ ಬಲ್ಲವರು ಹೇಳಿದ್ದಾರೆ, ಸೋಲು ಗೆಲುವಿನ ಮೂಲವೆಂದು. ಗೌರಿ, ನೀನೊಮ್ಮೆ ಆದರೆ ಈ ತೋಟಕ್ಕೆ ಅಪ್ಪಿ ಮುದ್ದಾಡದಿದ್ದರೆ ಈ ವೀರೇಂದ್ರ ಈ ಭೂಮಿ ಮೇಲೆ ಹುಟ್ಟಿದಕ್ಕೂ ಏನು ಸಾರ್ಥಕ? ನಿನ್ನ ದೇಹ ಸುಖ ನನ್ನ ದಾಹಕ್ಕೆ ಬಲಿಯಾಗಲೇಬೇಕು. ಗುಡುಗಿನ ಅರಬಟಕ್ಕೆ ಕಾರು ಮಾಡುವ ಹೆದರಿ ದರೆಗೆ ಬರುವಂತೆ ನಿನ್ನ ಒನಪು ವೈಯಾರಕ್ಕೆ ತಕ್ಕ ಉಪಾಯ ಹುಡುಕಲೇಬೇಕು. ಓಹೋ, ನಾನು ಆಶಿಸಿದ ಗೌರಿ ಎತ್ತ ಕಡೆ ಬರ್ತಾ ಇದ್ದಾಳಲ್ಲ, ಬರಲಿ ಬರಲಿ. ಯಾರು ನೀವು? ದಾರಿಗೆ ಈ ರೀತಿ ಅಡ್ಡಲಾಗಿ ನಿಂತ್ಕೊಂಡಿದ್ದೀರಲ್ಲ, ಅನ್ಯರಿಗೆ ತೊಂದರೆ ಆಗೋದಿಲ್ವೇನೋ? ದಾರಿಗಳಿರುವುದು ಯಾತ್ರಿಕರಿಗೆ ಅದು ಚೆನ್ನಾಗಿ ಗೊತ್ತು. ನಿಮ್ಮಂತ ಸುಂದರ ನವತನೆಯವರು ನಮ್ಮಂತವ್ರು ಅನುಭವಿಸಲಿಕ್ಕೆ ಎಂದು ಗೊತ್ತು. ಓಹೋ, ನೀನಾ? ಮೊನ್ನೆ ಚಪ್ಪಲಿ ಏಟು ತಿಂದಿದ್ದು ಇಷ್ಟು ಬೇಗ ಮಾಡ್ತದೇನೋ? ಈ ಕೊಟ್ಟ ಏಟಿಲಿನ ಗೌರಿ ನನಗಿಷ್ಟು ಧೈರ್ಯ ಬಂದಿದೆ. ನನಗೆ ಸುತ್ತು ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. 10 ಕನ್ನಡದಲ್ಲಿ ಬೆಚ್ಚಿ ಹೇಳುವೆ, ನೀನಿಂದು ನನ್ನವಳಾಗಲೇಬೇಕು. ಕಾಮುಕ, ಒಬ್ಬ ಅವಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಬರ್ತಾ ಇದೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಇಲ್ವಾ? ಪತಿವ್ರತಿಯಾಗಿ ಪ್ರಾಣ ಬಿಡ್ತೀನಿ ವಿನಃ ನಿನ್ನಂತ ಕಾಮುಕರಿಗೆ ನನ್ನ ಶೀಲ ಕೊಡಲಾರೆ ಕಣೋ. ಪತಿವರ್ತೆ ನೀನು ಪತಿವರ್ತೆ ಗೌರಿ. ಈ ವೀರನ ತೋಟಕ್ಕೆ ರಂಬೆ ಊರ್ವಶಿ ಮೇಡಿಕೆರಂತವರು ಸುಖಪಡಲು ಹತ್ತಿರುತ್ತಿರುವಾಗ ನೀನ್ಯಾವ ಪತಿವರ್ತೆ? ಈ ನಿನ್ನ ಸುಂದರವೇ ಕೈ ಉಳ್ಳವೇ ಬಿಡಲಾರೆ. ಪರ ಸ್ತ್ರೀಯರು ಅಂತಂದ್ರೆ ದಾರಿಯಲ್ಲಿ ಬಿದ್ದಿರುವ ಸೂರ್ಯರು ಅಂತ ತಿಳ್ಕೊಂಡಿದ್ದೇನು? ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನಂತ ಕಾಮದ ಕಪಿನ ಮಣ್ಣು ಮುಕ್ಕಿಸ್ತಾಳು. ನಿನ್ನ ಕುತ್ತಿಗೆನ ಕತ್ತರಿಸಿ ಕರ್ಮ ಚಾಟಾಗಿ ಆದ್ರೂ ಚಿಂತೆ ಇಲ್ಲ. ನೋಡು ನನ್ನ ಕೈಯಲ್ಲಿ ಆಯುಧನ. ಹೆಣ್ಣೆ, ಹೆಣ್ಣಾದ ನಿನಗಿಷ್ಟ ಇರಬೇಕಾದ್ರೆ ಗಂಟಾದ ನನಗೆ ಇಷ್ಟ ಇರಬಾರ್ದು. ನೀನೊಂದು ಸಾಮಾನ್ಯ ಹೆಣ್ಣು ಗೌರಿ. ಹೌದು, ನಾನೊಂದು ಸಾಮಾನ್ಯ ಹೆಣ್ಣು. ರಣರಂಗದಲ್ಲಿ ಮಹಾಕಾಳಿಯಾಗಿ ಹೋರಾಡಿಲ್ವಾ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಹೆಣ್ಣಲ್ವಾ? ಇಡೀ ಪ್ರಪಂಚದಲ್ಲಿ ಪತಿವ್ರತಿಯ ಪಾಠ ಕೇಳಿದಂತ ಆ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆ ಒಂದು ಹೆಣ್ಣಲ್ವಾ? ನಿನಗೆ ಜನ್ಮ ನೀಡಿದ್ಲಲ್ಲ ಆ ತಾಯಿ ಒಂದು ಹೆಣ್ಣಲ್ವೇನು? ಹೌದು, ನಾನೊಂದು ಸಾಮಾನ್ಯ ಹೆಣ್ಣು. ನನ್ನಂತ ಅಬಲೆ ಮೇಲೆ ನಿನ್ನ ಧೈರ್ಯ ತೋರ್ಸೋದಕ್ಕೆ ಬರ್ತಾ ಇದೆಯಲ್ಲ, ನೀನು ಹಸಿಮೆ ಗಂಚಾಗಿದೆ. ಮುಂದೆ ಬಾ. ನೀನು ಸೊಕ್ಕಿನ ಮಾತು ಅತಿಯಾಯಿತು. ಸಿಂಹದ ಬಾಯಲ್ಲಿ ಜಿಂಕಿ ಸಿಕ್ಕತ್ತಾಗಿದೆ ನಿನ್ನ ಸ್ಥಿತಿ. ಒಳ್ಳೆ ಮಾತಿಗೆ ಒಪ್ಪದಿದ್ದರೆ ಬಲತ್ಕರಿಸಿ ಸುಖ ಪಡಲು ಹೆಸುವನಲ್ಲ ಈ ವೀರೇಂದ್ರ. ನೋಡಿ ಸಾವುಕಾರ್ರೆ, ದಯವಿಟ್ಟು ಅಧರ್ಮದ ಆದ ಇಳಿಬೇಡಿ. ಅಧರ್ಮದ ಆದ ಇಳಿದು ಅನ್ಯಾಯಕ್ಕೆ ಆಸ್ಪದ ಕೊಡಬೇಡಿ. ದಯವಿಟ್ಟು ನನ್ನನ್ನು ಬಿಟ್ಬೇಡಿ. ದಯವಿಟ್ಟು ನನ್ನನ್ನು ಬಿಟ್ಬೇಡಿ. ಧರ್ಮ ಎಲ್ಲಿದೆ ಧರ್ಮ ಈ ಕಲಿಕಾಲದಲ್ಲಿ?
ಧರ್ಮ ಕರ್ಮಗ ಜನ್ಮದಾತರೇ ನಾವು. ಧರ್ಮ ಕರ್ಮ ಧರ್ಮ ಅಧರ್ಮ ನ್ಯಾಯ ನೀತಿ ಉಪದೇಶ ನನಗೆ ಬೇಕಾಗಿಲ್ಲ. ಗೌರಿ, ಜಗತ್ತಿನ ಸರ್ವ ಸುಂದರಲ್ಲಿ ನೀನೊಬ್ಬಳೇ ಸುಂದರಿ. ಪಾಪಿ, ನನ್ನ ಕೈಯನ್ನ ಮುಟ್ಬೇಡ. ಪರಿಯಾಗಿ ಬೇಡ್ಕೊಂಡನು ನಿನಗೆ ಕರುಣೆ ಅನ್ನೋದು ಇಲ್ವೇನು? ಪರ ಸ್ತ್ರೀಯರು ಅಂತ ಹೇಳಿದ್ರೆ ಅಕ್ಕ ತಂಗಿಯರು ಅಂತ ತಿಳ್ಕೊಂಡ್ರೆ ನಿನ್ನ ಉಪದೇಶದ ಮಾತು ನನಗೆ ಅವಶ್ಯಕತೆ ಇಲ್ಲ. ನಿನಗೆ ಮೆಟ್ಟಿನ ಏಟು ಬೇಕಾಗೋ. ಇಂಥ ಪಾಪದ ಕೃತಿಗೆ ಕೈ ಹಾಕಿ ದುಷ್ಟರಾಗದಿರೋ ಮೊದಲು ಇಲ್ಲಿಂದ ಹೊರಟೋಗು. ಪಾಪ ಪುಣ್ಯದ ಪತಿವರ್ತೆ ನಾನು ಹೊರಟು ಹೋಗಲು ಬಂದಿಲ್ಲ. ನಿನ್ನ ನಗ್ನ ಸೌಂದರ್ಯದ ಅತಿಯನ್ನು ಸವಿಸಲು ಬಂದಿರುವೆ. ಬೇಡ, ಯಾರಾದ್ರೂ ನನ್ನನ್ನು ಕಾಪಾಡಿ ಕಾಪಾಡಿ. ಯಾರು ನೀನು ಕರೆದರೆ ಓಡಿ ಬರುವನು ಇದೇನು ಶ್ರೀಕೃಷ್ಣ ಕಾಲವಲ್ಲ. ಗೌರಿ, ಈಗ ಇಲ್ಲಿ ನಿನ್ನನ್ನು ಕಾಯುವ ನಾನೇ, ಕೊಲ್ಲುವ ನಾನೇ. ಯಾರು ಸದ್ಯ ಬಂದು ತಗೊಳ್ಳಿ. ಯಾರೋ ಸದ್ಯ ಬಂದ ತಡ್ಕೊಡ್ರು. ಓಹೋ, ಇದು ನನ್ನ ಪತಿನ ಧ್ವನಿ. ಗೌರಿ, ನೀನಿಂದ ಹೋಗಿಕೊಂಡೆ, ಆದರೆ ಇಲ್ಲಿಗೆ ಮುಗಿತನ್ಬೇಡ. ನಮ್ಮ ಪ್ರೇಮ ಪರೀಕ್ಷೆ ನಾನಿದ್ದರೆ ತುಂಬಾ ಅಪಾಯ. ಗೌರಿ, ಬರುತ್ತೇನೆ, ಮತ್ತೊಮ್ಮೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಶೂರರಂತೆ ಮಾತಾಡಿ ಹೇಡಿಯಾಗಿ ಹೊರಡ್ತಾ ಇದೆಯಲ್ಲ, ನೀನು ಹಸಿಮೆ ಗಂಡ್ಸು. ಯಾಕ್ರಿ ತಾಯಿ ಕಾಪಾಡಂತೂ ಕೂಗುದಿಲ್ಲ? ಅದೇನಿಲ್ಲ ಪಕಿರ, ತೋಟದ ಕಡೆ ಹೊರಟಿದ್ದೆ. ಇದಕ್ಕಿದ್ದ ಹಾಗೆ ಭಯ ಅನ್ನಿಸ್ತು ಅಷ್ಟೇ. ಅಲ್ರಿ, ವೀರಾಣಿ ಚಿತ್ತೂರು ಚೆನ್ನಮ್ಮನಂಗ ಕೈಯಾಗ ಕಡಗ ಹಾಕೊಂತ ಕುಡ್ಕೊಂಡು ಹಿಡಿದಿರಲ್ಲ, ಯಾಕೆ ಹೆದರ್ತೀರಿ? ನಡ್ರಿ, ನಾ ತೋಟಕ್ಕೆ ಹೋಗಿ ಬಿಡ್ತೀನಿ. ನಡಿ ಪಕಿರ, ಹೊರಡೋಣ.